ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಮಾಲ್ ಆಫ್ ಏಷ್ಯಾಗೆ. ಆಲ್ರೆಡಿ ಸುಮಾರಷ್ಟು ಮಾಲ್ಸ್ನ ನಾನು ನಿಮಗೆ ಬೆಂಗಳೂರಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೆ. ಇವಾಗ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿರೋದು ಮಾಲ್ ಆಫ್ ಏಷ್ಯಾ. ಇನ್ನೂ ಎಷ್ಟೊತ್ತಿಗೆ ಬಂದಿದೆ, ಏನು ಬಂದಿದೆ, ಯಾಕೆ ಬಂದಿದೆ ಅಂತ ನೋಡ್ತಾ ಹೋಗೋದಾದರೆ, ನಾನು ಬಂದಿದ್ದು ಸಂಡೇ, ಬಟ್ ನಾನು ಬಂದಿದ್ದು ಮಧ್ಯಾಹ್ನ, ಅದಕ್ಕೆ ಅಷ್ಟು ಜನ ಇರಲಿಲ್ಲಾಗಿತ್ತು. ಅದೊಂದು ಖುಷಿಯಾದ ಸಂಗತಿ ಅಂತ ಹೇಳ್ಬೋದು ಈಸಿಯಾಗಿ. ಇನ್ನು ಇಲ್ಲಿ ಬೀಳ್ತಿರೋಂತಹ ಕಾರಂಜಿ ನೋಡಿದ್ರೆ ಮೋಸ್ಟ್ಲಿ ಅವ್ರಿಗೆ ಕರೆಂಟ್ ಪ್ರಾಬ್ಲಮ್ ಇರ್ಬೋದು. ಅವಾಗವಾಗ ಬೀಳ್ತಾ ಇರ್ತಿತ್ತು, ಅವಾಗವಾಗ ಸೈಲೆಂಟ್ ಆಗಿರ್ತಿತ್ತು ಅಂತ ಅನ್ನಿಸ್ತು. ಬಟ್ ಅದು ಆರ್ಟ್ ಅಂತಾರಲ್ಲ ಹಾಗೆ. ಇನ್ನು ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗ್ತಾ ಇಲ್ಲೊಂದು ಬಿಲ್ಡಿಂಗ್ ನೋಡ್ತಾ ಇದ್ರಲ್ಲ, ಇದೇ L&T ಬಿಲ್ಡಿಂಗ್ ಅಂತ ತಿಳ್ಕೊಂಡ್ರಿ. ಯಪ್ಪಾ ಎಷ್ಟು ಮಸ್ತಲ್ಲ. ನಮಗೂ ಯಾವಾಗ ಅಲ್ಲೆಲ್ಲ ಒಳ್ಳೆ ಜಾಬ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಮಾಡ್ತಿರೋರಿಗೆಲ್ಲ ಮಸ್ತ್ ಮಾಡಿಕೊಂಡು ಅವರಿಗೂ ಟೈಮ್ ಪಾಸ್ ಎಲ್ಲ ಬೇಕಾದಾಗ ಇದೇ ಮಾಲ್ ಆಫ್ ಏಷ್ಯಾಗೆ ಬರ್ತಾರನ್ಸತ್ತೆ. ಇನ್ನು ಮಾಲ್ ಆಫ್ ಏಷ್ಯಾದಲ್ಲಿ ಮುಂಚೆ ದುಡ್ಡು ಕೊಟ್ಟು ಹೋಗಬೇಕಿತ್ತಂತೆ, ಕೇಳ್ಪಟ್ಟೆ ಇದನ್ನು. ಬಟ್ ಇವಾಗ ಫ್ರೀ ಎಂಟ್ರಿ ಇತ್ತು. ಫ್ರೀ ಎಂಟ್ರಿ ಒಳಗೆ ಮೇಲ್ಗಡೆ ನೀವು ನೋಡ್ತಾ ಇದ್ರಲ್ಲ, ಒಳಗಡೆ ಹೋಗ್ತಾನೆ ಫುಲ್ ಕಲರ್ಫುಲ್ ಅಂತಲೇ ಹೇಳ್ಬೋದು. ಆ ಟೇಲ್ಸ್ ಆಗಿರ್ಬೋದು, ಹಾಗೆ ಅಲ್ಲಿರುವಂತಹ ವಾಲ್ಸ್ ಆಗಿರ್ಬೋದು, ಪ್ರತಿ ಒಂದು ಅಲ್ಟಿಮೇಟ್ ಅಂತಲೇ ಹೇಳ್ತಾ ಇರ್ಬೋದು. ಹೊರಗಡೆ ಅಷ್ಟು ಜನ ಕಾಣ್ತಾ ಇರಲಿಲ್ಲ ಅಂತಿದ್ರು, ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದರು. ಯಾಕಂದರೆ ಮೋಸ್ಟ್ಲಿ ಸ್ಕ್ರೀನ್ಸ್ ಎಲ್ಲ ಇದ್ವಲ್ಲ, ಹಾಗಾಗಿ ಜನಗಳೆಲ್ಲ ಬಂದು ನೋಡೋಕ್ಕೆ ಬಂದಿದ್ರೇನೋ. ಇನ್ನು ಇಲ್ಲಿ ಏನಂತ ಹೇಳಿದ್ರೆ, ಇದು ಬ್ಯಾಂಗ್ಳೂರಲ್ಲಿ ದೊಡ್ಡ ಮಾಲ್ ಅಂತಲೇ ಹೇಳ್ಬೋದು. ಇನ್ನೂ ಜಗತ್ತಿನ 6ನೇ ಅತಿ ದೊಡ್ಡ ಮಾಲ್, ಅಂದರೆ ಜಗತ್ತಿನ ವರ್ಲ್ಡ್ 6th ಬಿಗ್ಗೆಸ್ಟ್ ಮಾಲ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದು ನನಗೆ ಆ್ಯಸ್ ಪರ್ ಗೂಗಲ್ ನಾನು ನೋಡ್ತಾ ಹೋದಾಗ ಸಿಕ್ಕಿರುವಂತಹ ಮಾಹಿತಿ. ಇನ್ನು ನಾನು ಇಲ್ಲಿ ಏನು ಪರ್ಚೇಸ್ ಮಾಡಿದೆ ಅಂದರೆ, ನಾನು ಒಂದು ನೀರು ಬಾಟಲ್ ಕೂಡ ಪರ್ಚೇಸ್ ಮಾಡಿಲ್ಲ. ಯಾಕಂದರೆ ನಮ್ಮಂಥವ್ರು ಪರ್ಚೇಸ್ ಮಾಡೋ ಅಷ್ಟು ದೊಡ್ಡದಲ್ಲ. ಯಾಕಂದರೆ ಅಲ್ಲಿ ಅಷ್ಟು ಕಾಸ್ಟ್ಲಿ ಇತ್ತು. ಅಲ್ಲಿ ಏನಾದರೂ ಪರ್ಚೇಸ್ ಮಾಡಬೇಕಿತ್ತಂದರೆ ಮೋಸ್ಟ್ಲಿ ನನ್ನ ಅರ್ಧ ಸಂಬಳ ನಾನು ಕೊಡಬೇಕಿತ್ತೇನೋ ಒಂದು ಪ್ರಾಡಕ್ಟಿಗೆ, ಅಂದರೆ ಸ್ವಲ್ಪ ಚೆನ್ನಾಗಿರೋದು ನೋಡೋಕೆ ಹೋದರೆ. ಹಾಗಾಗಿ ನಾನೇನು ಪರ್ಚೇಸ್ ಮಾಡಲಿಲ್ಲ. ಬಟ್ ಮಸ್ತ್ ಮಜಾ ಮಾಡ್ಕೊಬಂದೆ. ನಂತರ ಏನು ಗೊತ್ತಾ, ಅಲ್ಲಿ ಬರೋರು ಮುಕ್ಕಾಲು ಭಾಗ ಜನ ನನ್ನಂಥವ್ರೆ. ಯಾಕಂದರೆ ಸುಮ್ಮನೆ ನೋಡ್ಕೊಂಡು ಹೋಗೋವಂಥವ್ರೆ. ಇನ್ನು ಇಲ್ಲಿ ಟೋಟಲ್ PVR ನೋಡ್ತಾ ಹೋಗೋದಾದರೆ 9 PVR ಇದೆ ಅಂತೆ. ನನಗೆ ಸಚ್ ಅ ಗ್ರೇಟ್ ಥಿಂಗ್ ಅನ್ನಿಸ್ತು. ಕೆಲವೊಂದು ಕಡೆ ಮಾಲಲ್ಲಿ 1 2 ಇರ್ತಿತ್ತು, ಬಟ್ ಇಲ್ಲಿ 9 PVR ಇದೆ ಅಂದರೆ ಅದರೊಳಗೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ದೊಡ್ಡ ಮಾಲ್ ಅಂತಾನೆ. ಇನ್ನು ಇಲ್ಲಿ ನೋಡ್ತಾ ಇದ್ದೀರಾ, ಫುಲ್ಲು ಒಂದು ಫಿಂಗರ್ ಪ್ರಿಂಟ್ ಥರನೇ ಇತ್ತು. ಏನಕ್ಕಂದರೆ ಪ್ರತಿ ಒಂದು ಕಡೆನೂ ಏನೇನು ಸಿಗತ್ತೆ ಎಲ್ಲ ಎಲ್ಲ ಒಂದು ಇದರೊಳಗೆ ಚಿತ್ರೀಕರಣ ಮಾಡ್ತಾ ಹೋಗಿದ್ರು. ಇನ್ನು ಮೇಲ್ಗಡೆ ಅಂತೂ ಸಖತ್ತಾಗಿ ಕಾಣ್ತಾ ಇತ್ತು ಕೊಂಡ್ರೆ, ಸಖತ್ ಅಂದರೆ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆ ಒಂದು ಕ್ರೌಡಲ್ಲಿ ಅಲ್ಲೊಂದು ನೋಡೋದು ದೊಡ್ಡದಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ನೋಡ್ತಾ ಹೋಗ್ಬೋದು. ಇನ್ನು ನಿಮಗೆ ಯಾವ ಬ್ರ್ಯಾಂಡ್ ಬೇಕೋ ಎಲ್ಲ ಬ್ರ್ಯಾಂಡನ್ನು ನೀವಿಲ್ಲಿ ತೊಗೊಳ್ತಾ ಹೋಗ್ಬೋದು. ಯಾಕಂದರೆ ಒಂದು ಬ್ರ್ಯಾಂಡ್ ಇಲ್ಲ ಅಂತ ಅಲ್ಲ ಕಣ್ರಿ, ಎಲ್ಲ ಬ್ರ್ಯಾಂಡು ಇದ್ದಾವೆ. ನೀವಿಲ್ಲಿ ನೋಡ್ತಾ ಹೋಗ್ಬೋದು ಒಂದೊಂದೇ ಬ್ರ್ಯಾಂಡನ್ನು. ಮ್ಯಾಕ್ಸು, ಟ್ರೆಂಡ್ಸು, ಹೀಗೆ ಎಲ್ಲ ಪ್ರಾಡಕ್ಟ್ಸು, ಇದು ಎಲ್ಲ ಕಂಪ್ನಿ ಪ್ರಾಡಕ್ಟ್ಸು ನೀವು ಅಲ್ಲಿ ನೋಡ್ತಾ ಹೋಗ್ಬೋದು. ಆ್ಯಪಲ್ ಶೋರೂಮ್ ಆಗಿರ್ಬೋದು, ಏನು ಲೆನೋವೋ, ಪ್ರತಿ ಒಂದು ಕೂಡ ಇತ್ತು. ನಾನಂದರೆ ಎಲ್ಲದನ್ನೂ ತೋರ್ಸೋಕ್ಕಾಗ್ತಿರ್ಲಿಲ್ಲ. ಎಂತಕ್ಕಂದರೆ ಪ್ರತಿ ಒಂದು ಕಡೆನೂ ಪ್ರತಿಯೊಂದನ್ನು ತೋರಿಸ್ತಾ ಹೋಗಬೇಕಾಗತ್ತೆ. ಒಂದು ಫುಟ್ವೇರಿಂದ ಹಿಡಿದು ಕನ್ನಡಕೋ ಎಲ್ಲದೂ ಇತ್ತು ಕಣ್ರಿ, ಸಕ್ಕತ್ತಾಗಿತ್ತು. ಏನು ಗೊತ್ತಾ, ನನಗನ್ಸಿದ್ದು ಬೆಂಗಳೂರಲ್ಲಿ ಮೋಸ್ಟ್ ಈಗ ನಮ್ಮಲ್ಲೆಲ್ಲ ಆದರೆ ಈಗ ಏನು ಶಿರ್ಸಿ, ಕುಂದಾಪುರ, ಹುಬ್ಬಳ್ಳಿ, ಹೀಗೆ ಎಲ್ಲ ಕಡೆ ನೋಡ್ತಾ ಹೋಗೋದಾದರೆ ಅಲ್ಲೆಲ್ಲ ಒಂದು ಟೂರಿಸ್ಟ್ ಪ್ಲೇಸಸ್ ಅಂತ ಇರುತ್ತೆ. ನಾವು ಓಕೆ, ಇವತ್ತು ನಮಗೆ ಯಾಣ ಬೇಜಾರು ಬಂತ, ನಾಳೆ ನಾವು ಸಹಸ್ರಲಿಂಗಕ್ಕೆ ಹೋಗ್ಬೋದು. ಸಹಸ್ರಲಿಂಗ ಬೇಜಾರು ಬಂತ, ಹಾಗಾದರೆ ನಾನು ನಾಳೆ ಬನವಾಸಿಗೆ ಹೋಗ್ಬೋದು, ಹಾಗಿರುತ್ತೆ. ಆದರೆ ನನ್ನ ಪ್ರಕಾರ ಬೆಂಗಳೂರಿಗೆ ಇದೇ ಒಂದು ಫನ್ ಅನಿಸುತ್ತೆ, ಇದೇ ಒಂಥರ ಟೂರಿಸ್ಟ್ ಪ್ಲೇಸಸ್ ಏನೋ. ಯಾಕಂತ ಹೇಳಿದ್ರೆ ಇದನ್ನು ನೋಡೋಕ್ಕೆ ಆ ಥರ ಜನ ಬರ್ತಾರೆ, ಅಷ್ಟು ಜನ ತುಂಬಿಕೊಂಡೇ ಇರ್ತಾರೆ ಈ ಒಂದು ಇನ್ನು ಮಾಲ್ ನೋಡೋಕ್ಕಂತಾನೆ. ಯಾಕಂತ ಹೇಳಿದ್ರೆ ಅವ್ರಿಗೊಂದು ಖುಷಿ ಸಿಗುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಫುಲ್ ಒಂದು ಎಂಜಾಯ್ಮೆಂಟು, ಒನ್ ಡೇ ಅವ್ರು ಅಲ್ಲೇ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಅಂತಲೇ ಹೇಳ್ಬೋದು. ಇನ್ನೂ ಹೀಗೆ ನೋಡ್ತಾ ಹೋಗೋಣ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ನೀವೇನಾದರೂ ಸ್ಟಾರ್ ಬಕ್ಸಿಂದ ಕಾಫಿ ಕುಡ್ದಿದ್ದೀರಾ? ಹಾಗಾದರೆ ಒಂದು ಕಮೆಂಟ್ ಹಾಕಿ. ನಾನು ಕುಡ್ದಿದ್ದೆ ಅಂತ, ಎಷ್ಟು ರೂಪಾಯಿ ಕೊಟ್ಟು ಕುಡ್ದಿದ್ದೀರಾ ಅಂತ ಕಮೆಂಟ್ ಹಾಕಿ. ಇನ್ನು ಈ ಮಾಲ್ ಆಫ್ ಏಷ್ಯಾನ ಯಾರ ಓನರ್ ಅಂತ ನೋಡ್ತಾ ಹೋಗೋದಾದರೆ, SM ಲೈಫ್ ಸ್ಟೈಲ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಕೊಂಡು ಅವರು ಓನರ್ ಅಂತ ಹೇಳಿ. ಆಪರೇಟರ್ ಬಂದು SM ಟಿಕೆಟ್ಸ್, ಟೈಪ್ ಬಂದು ಇಂಡೋರ್ ಏರಿಯನ್, ಹಾಗೆ ಎಕ್ಸಿಕ್ಯೂಟಿವ್ ಸೈಟ್ಸ್ ಬಂದು 41 ಅಂತ ಹೇಳ್ತಾ ಹೋಗಿದ್ರೆ, ಇದೆಲ್ಲ ಅಕಾರ್ಡಿಂಗ್ ಟು ದಿ ಗೂಗಲ್ ಅಂತಲೇ ಹೇಳ್ತಾ ಹೋಗ್ಬೋದು.
ಹಾಗೆ ಇನ್ನು ಎಷ್ಟು ಜಾಗದಲ್ಲಿ ಮಾಲ್ ಆಫ್ ಏಷ್ಯಾ ಮಾಡಿರ್ಬೋದು ನಿಮ್ಮ ಪ್ರಕಾರ? ಯಪ್ಪ ಅಲ್ಲಿ ಏನು ಗೊತ್ತಾ, ನಡೀತಾ ಇದ್ರೆ ನಡೀತಾನೇ ಹೋಗಬೇಕಿತ್ತು. ನಾವು ಅಲ್ಲೊಂದು ಮೋಸ್ಟ್ಲಿ ನಮ್ದೇನಾದ್ರು ಸ್ವಂತ ಜಾಗ ಆಗಿದ್ರೆ ಒಂದು 150 ಬಿಲ್ಡಿಂಗ್ ಕಟ್ಟಿ ಒಳ್ಳೆ ಮಸ್ತಾಗಿರ್ಬೋದು ಅನ್ಸುತ್ತೆ. ಇನ್ನು ಇಲ್ಲಿ ಶಾಪ್ಸ್ನ ನೋಡ್ತಾ ಹೋಗೋದಾದರೆ, ರಿಟೇಲರ್ಸ್ನ ನೋಡ್ತಾ ಹೋಗೋದಾದರೆ 296 ರಿಟೇಲರ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು, ಇನ್ಕ್ಲೂಡಿಂಗ್ ಫುಡ್ ಕೋರ್ಟು. ಇನ್ನು ನಾನು ಆಲ್ರೆಡಿ ಹೇಳ್ದಂಗೆ PVR ಸ್ಕ್ರೀನ್ಸ್ ಇದ್ದಾವೆ. ಸೊ ಇದರೊಳಗೆ ಗೊತ್ತಾಗುತ್ತಲ್ಲ, 296 ಬ್ರ್ಯಾಂಡ್ಸ್ ಅಂದರೆ ಇಟ್ಸ್ ನಾಟ್ ಜಸ್ಟ್ ಈಸಿ ಅಂತಲೇ ಹೇಳ್ಬೋದು. ಯಾಕಂದರೆ ಅದನ್ನ ಮೇಂಟೆನೆನ್ಸ್ ಆಗಿರ್ಬೋದು, ಹಾಗೆ ಒಂದು ಅದನ್ನು ಏನು ಗೊತ್ತಾ, ಒಂದನ್ನು ಮೇಂಟೈನ್ ಮಾಡಬೇಕಂದ್ರೆ ಅಷ್ಟು ಸ್ಟ್ರಾಂಗ್ ಹಾಗೆ ಅವರು ಒಂದು ಅಷ್ಟು ಸ್ಟ್ರಾಂಗ್ ಬ್ಯಾಕ್ ಎಂಡ್ ಕೂಡ ಇರಬೇಕು. ಸೊ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ನಂಗೆ ಇದರೊಳಗೆ ಹೋಗೋದಂದ್ರೆ ತುಂಬ ಇಷ್ಟ. ಏನು ಎಸ್ಕಲೇಟರ, ಇದರೊಳಗೆ ನನಗಂತೂ ಬೇಕಂತಲೇ ಅದ್ರ ಕೆಳಗಡೆ ಹೋಗೋದು ಮೇಲ್ಗಡೆ ಬರೋದು, ಕೆಳಗಡೆ ಹೋಗೋದು ಮೇಲ್ಗಡೆ ಬರೋದು. ಬಟ್ ವಿಡಿಯೋದಲ್ಲಿ ಮಾತ್ರ ಒಂದೇ ಸಲ ತೋರಿಸಿದ್ದೆ. ಅದೇ ಒಂಥರ ಮಜಾ ಆಗಿರುತ್ತೆ. ಏನಕ್ಕಂದರೆ ಮಸ್ತಲ್ಲ. ಮತ್ತು ಇನ್ನೊಂದು ಏನು ಗೊತ್ತಾ ಜೋಕು, ಮೊನ್ನೆ ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ. ಈಗೇನಾಗಿದೆ ಅಂದರೆ ಎಕ್ಸಸೈಸ್ ಅಂದ್ಕೊಂಡು ಇವ್ರು ಜಿಮ್ಮಲ್ಲೆಲ್ಲವ ಹೀಗೆ ಏನು ಸ್ಟೆಪ್ಸ್ ಇಡೋದನ್ನ ಏನು ಎಕ್ಸಸೈಸ್ ಮಾಡ್ತಾರೆ. ಅದೇ ಮೆಟ್ರೋ ಸ್ಟೇಷನಲ್ಲಿ ಈವನ್ ಸ್ಟೆಪ್ಸ್ ಇದ್ರೂ ಕೂಡ ಯಾರು ಸ್ಟೆಪ್ಸಲ್ಲಿ ಹೋಗಲ್ಲ, ಇದೇ ಥರ ಎಕ್ಸಲೇಟ್ರಲ್ಲೇ ಹೋಗ್ತಾರೆ ಗೊತ್ತಾ. ಹೌದಾ ಇಲ್ಲ? ಹೌದು ಅನಿಸಿದ್ರೆ ಹೌದು ಅಂತ ಕಮೆಂಟ್ ಹಾಕಿ, ಇಲ್ಲ ಅಂದರೆ ಅನಿಸಿದ್ರೆ ಇಲ್ಲ ಅಂತ ಹಾಕಿ. ಯಾಕಂದರೆ ಇದು ನಂಗೆ ಫನ್ನಿ ಜೋಕ್ ಅಂತ ಅನ್ನಿಸ್ತು. ದುಡ್ಡು ಕೊಟ್ಟೆ ನಾವು ಜಾಗಿಂಗ್ ಇಲ್ಲ, ಎಕ್ಸಸೈಸಿಗೆ ಹೋಗ್ತೀವಿ, ಏನು ಜಿಮ್ಮಿಗೆ ಹೋಗ್ತೀವಿ. ಸೊ ಹೋಗ್ತಾರೆ, ಯಾಕಂದ್ರೆ ನಮಗೆ ಹೋಗೋದು ಬೇಡ, ಯಾಕಂದರೆ ನಾವು ಆ ಥರ ವಾಕಿಂಗ್ ಮಾಡ್ಕೊಂಡು ಮಸ್ತ್ ಇರ್ಬೋದು. ದುಡ್ಡು ಕೊಟ್ಟೆ ಈಗ ಜಿಮ್ಮಿಗೆ ಹೋಗ್ತಾರೆ, ಅಲ್ಲಿ ನಡ್ಕೊಂಡು ಹೋಗ್ತಾರೆ, ಅಲ್ಲಿ ಸ್ಟೆಪ್ಸ್ ಹತ್ತುತ್ತಾರೆ. ಅದೇ ಇಲ್ಲಿ ಫ್ರೀ ಕೊಟ್ಕೊಂಡು ಆ ಥರ ಏನು ಪಬ್ಲಿಕ್ ಪ್ಲೇಸ್ ಇದ್ದಾಗ ನಾವು ಚಂದ ಮಾಡ್ಕೊಂಡು ನಡ್ಕೊಂಡು ಹೋಗ್ಬೋದಲ್ಲ. ಬಟ್ ನಡ್ಕೊಂಡೇ ಹೋಗೋದಿಲ್ಲ, ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಪಟ್ಟೋಗಿ ರೀಚ್ ಆಗ್ತೀನಿ ಅಂತ ಅನ್ಕೋತಾರೆ ಅಲ್ವಾ. ಅದೂ ದುಡ್ಡು ಕೊಟ್ಟು ಮಾಡ್ತಾರೆ. ಇದು ಫ್ರೀ ಸಿಕ್ಕಿದ್ರು ಮಾಡೋದಿಲ್ಲ. ಹೌದು ಅನಿಸಿದ್ರೆ ಹೌದು ಅಂತ ಕಮೆಂಟ್ ಹಾಕಿ, ಇಲ್ಲ ಅನಿಸಿದ್ರೆ ಇಲ್ಲ ಅಂತ ಕಮೆಂಟ್ ಹಾಕಿ. ಇನ್ನು ಬನ್ನಿ ನೋಡೋಣ. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ಎಲ್ಲ ಕಡೆನೂ ಜನ, ಎಲ್ಲ ಕಡೆನೂ ಸಿಕ್ಕಾಬಡೆ ಫೋಟೋಶೂಟ್ಸ್ ಆಗ್ತಾಯಿದ್ವು. ಫೋಟೋಸ್ ಅಂತೂ ನಾನಂತೂ ಏನೂ ತೊಗೊಳಕ್ಕೆ ಹೋಗಿಲ್ಲ. ಯಾಕಂದರೆ ನಂದು ಟೋಟಲ್ ಅವತ್ತು 2 ಮಾಲ್ ಆಗಿರ್ಬೋದು, ಹಾಗೆ ಇನ್ನೊಂದು ಪ್ಲೇಸ್ನ ಕವರ್ ಮಾಡಬೇಕಂತ ಇತ್ತು. ಬಟ್ ನನಗೆ 2 ಮಾಲ್ ಕವರ್ ಮಾಡೋಕ್ಕಾಗಿದ್ದು. ಸೊ ಅದನ್ನು ಆಲ್ರೆಡಿ ಒಂದನ್ನು ಅಪ್ಲೋಡ್ ಮಾಡಿದ್ದೀನಿ, ಇನ್ನೊಂದಿದ್ದೇನೆ. ಸೊ 2 ಮಾಲ್ ಕವರ್ ಮಾಡೋಕ್ಕಾಗಿದ್ದು. ಹಾಗಾಗಿ ನನಗೂ ಕಂಟಿನ್ಯೂಸ್ ವಿಡಿಯೋ ಮಾಡ್ಕೊಂಡು ಹೋಗಿದ್ದಕ್ಕೆ ಸ್ವಲ್ಪ ನನಗೂ ನನ್ನ ವಿಡಿಯೋಸ್ ಮಾಡಲಿಕ್ಕೆ ಹೋಗಿಲ್ಲ. ಯಾಕಂದರೆ ನಾನು ಫುಲ್ ಬ್ಯಾಕ್ಗ್ರೌಂಡೆಲ್ಲ ತೋರಿಸೋದಾಯಿತು. ಹಾಗಾಗಿ ಇನ್ನು ನೋಡ್ತಾ ಇದ್ದೀರಾ, ಕೆಲವೊಂದು ಬಟ್ಟೆ ಎಲ್ಲ ನೋಡಿದಾಗ ಸಾಕಾದ ಖುಷಿ ಆಗುತ್ತೆ ಕಣ್ರಿ. ವಾವ್, ನಮಗೂ ಒಂದ್ಸಲ ತೊಗೋಬೇಕಲ್ಲ, ಒಂದ್ಸಲ ಹಾಕೊಂಡು ನೋಡಬೇಕಲ್ಲ ಅನಿಸುತ್ತೆ. ಬಟ್ ಅದರ ರೇಟ್ ನೋಡೋಕ್ಕೂ ನಮಗೆ ಸೆಟ್ ಆಗೋದಿಲ್ಲ. ಇಲ್ಲೆಲ್ಲಾದರೂ ರೋಡ್ ಕಡೆ ಹೋಗಿ ತೊಗೊಬಿಡೋಣ ಅಂತ ಅನಿಸುತ್ತೆ. ಬಟ್ ಬ್ರ್ಯಾಂಡ್ ಅಂದರೆ ಎಷ್ಟಿದ್ರು ಬ್ರ್ಯಾಂಡೇ ಅಲ್ವಾ, ಏನಂತೀರ? ಸೊ ನಿಮ್ಮ ಹತ್ರ ದಿ ಕಾಸ್ಟ್ಲಿಯೆಸ್ಟ್ ಬಟ್ಟೆ ಅಂದರೆ ಎಷ್ಟು ರೂಪಾಯಿದಿದೆ ಅಂತ ಕಮೆಂಟ್ ಹಾಕಿ. ನನ್ನ ಹತ್ರ ದಿ ಕಾಸ್ಟ್ಲಿಯೆಸ್ಟ್ ಬಟ್ಟೆ ಅಂತ ಹೇಳಿದರೆ ಬರೀ ಒಂದು ಕುರ್ತಿ, ಲೈಕ್ ಒಂದು ಟಾಪು 750 ರುಪೀಸ್ ಒಂದಿದೆ. ನನಗೆ ಇಲ್ಲಿವರೆಗೂ ಗಿಲ್ಟ್ ಕಾಡತ್ತೆ, 750 ರೂಪಾಯಿ ಕೊಟ್ಟು ಒಂದು ಟಾಪ್ ತೊಗೊಂಡಿದ್ದೀನಲ್ಲ ಅಂತ ಹೇಳ್ಕೊಂಡು. ಹೀಗೆ ನಿಮಗೆ ಎಷ್ಟು ರೂಪಾಯಿದು ಕಾಸ್ಟ್ಲಿಯೆಸ್ಟ್ ಕುರ್ತಿ ತೊಗೊಂಡಿದ್ದೀರ ಅಂತ ಕಮೆಂಟ್ ಹಾಕಿ ನೋಡೋಣ. ಇನ್ನು ನಾನು ಇದನ್ನು ಎಷ್ಟು ದೊಡ್ಡ ಮಾಲ್ ಆಫ್ ಏಷ್ಯಾ ಅಂತ ಹೇಳಬೇಕು, ಎಷ್ಟು ಸ್ಪೇಸಲ್ಲಿ ಕಟ್ಟಿದ್ದಾರೆ ಅಂತ ಹೇಳಬೇಕು ಅಂತ ಆವಾಗಲೇ ಹೇಳಿದೆ. ಸೊ ಏನಂತ ಹೇಳಿದ್ರೆ, ಇದು 5,50,000 ಸ್ಕ್ವೇರ್ ಮೀಟರ್ ಅಷ್ಟು ರಿಟೇಲ್ ಸ್ಪೇಸ್ ಇದೆ. ಸೊ ಇದು ಸೆಂಟ್ರಲ್ ವರ್ಲ್ಡಲ್ಲಿ, ಅಂದರೆ ಸೆಂಟ್ರಲ್ ಏಷ್ಯಾ ವರ್ಲ್ಡಲ್ಲಿ ಏಷ್ಯನ್ ಮಾಲ್ ಆಫ್ ಏನು ಮಾಲ್ ಇದೆ ಅಲ್ಲ, ಇದೇ ದ ಸೆಕೆಂಡ್ ಲಾರ್ಜೆಸ್ಟ್ ಮಾಲ್ ಅಂತಲೇ ಹೇಳ್ಬೋದು. ಅಂದರೆ ಲೆಕ್ಕ ಹಾಕಿ ಎಷ್ಟು ದೊಡ್ಡ ಮಾಲು, ಅದು ನಮ್ಮ ಕರ್ನಾಟಕದ, ನಮ್ಮ ಬೆಂಗಳೂರಲ್ಲಿದೆ ಅಂದರೆ ಎಷ್ಟು ಹೆಮ್ಮೆ ಇದೆ ಅಂತ ಹೇಳ್ಕೊಂಡು. ಇನ್ನು ಇಲ್ಲಿಗೆ ನಾನು ಬಂದಿದ್ದು ಹೆಬ್ಬಾಳದಿಂದ ಮುಂದೆ ಬ್ಯಾಟರಾಯನಪುರ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು. ಸೊ ಚೆನ್ನಾಗಿತ್ತು, ಡೇ ಅಂತೂ ಸೂಪರ್ಬಾಗಿ ಕಳೀತು. ಇಲ್ಲಿ ನೀವು ನೋಡ್ತಾ ಇದ್ದೀರಾ PVR, ಹಾಗೆ ಕೆಫೆ ಆಗಿರ್ಬೋದು ಪ್ರತಿಯೊಂದು. ಇನ್ನು ನಾನು ಟ್ರೆಂಡ್ಸಿಗೆ ಹೋದೆ, ಟ್ರೆಂಡ್ಸ್ ಒಳಗಡೆ. ಸೊ ಟ್ರೆಂಡ್ಸ್ ಒಳಗಡೆ ಅಂತೂ ಸ್ವಲ್ಪ ಕಾಸ್ಟ್ಲಿ ಇತ್ತು, ಅದ್ರ ಬಗ್ಗೆ ಹೇಳ್ತಾ ಹೋಗೋಣ. ಇಲ್ಲಿ ನಾವು ನೋಡ್ತಾ ಇದ್ದಾರಲ್ಲ ಕ್ರಾಫ್ಟು, ಸಕ್ಕತ್ತಾಗಿತ್ತು ನೋಡೋಕ್ಕೆ. ನಿಜವಾಗ್ಲೂ ಎಲ್ಲೋ ಬಿತ್ಕೊಂಡಿದ್ದೇನೇನೋ ಅನ್ಬೇಕು, ಬಟ್ ಆ ಥರ ಇರಲಿಲ್ಲ. ಅದೆಲ್ಲ ಏನೋ ಅವ್ರೊಂದು ಡೆಕೋರೇಷನ್ ಮಾಡಿದ್ದು ಸಖತ್ತು ಚೆಂದ ಕಾಣ್ತಾ ಇತ್ತು. ಇನ್ನು ಟ್ರೆಂಡ್ಸ್ ಒಳಗಡೆ ಹೋದಾಗ ಒಂದು ಟಾಪ್ ಚೆಂದ ಇತ್ತು, ತೊಗೊಳ್ಬೇಕು ಅಂತ ಹೋದೆ. ಬಟ್ ನೋಡಿ ಒಂದ್ಸಲ ಶಾಕ್ ಆಗೋಯ್ತು. ಸುಮ್ಮನೆ ಯಾಕೆ ದುಡ್ಡು ಖರ್ಚು ಮಾಡೋದು ಅಂತೆಲ್ಲ ಅನ್ನಿಸ್ತು, ಬೇಜಾರಾಯಿತು. ಸುಮ್ಮನೆ ವಾಪಸ್ ಬಂದೆ. ಅದೆಲ್ಲ ತೊಗೊಳ್ಳೋ ಕಾಲದಲ್ಲಿ ಬಂದಾಗ ತೊಗೋಬೋದು ಅಂತ ಅನ್ನಿಸ್ತು. ಇನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮೋಹೆ, ಯಪ್ಪಾ ಇಲ್ಲಂತೂ ಫುಲ್ ವೆಡ್ಡಿಂಗ್ ಡ್ರೆಸ್ಸಸ್ ಇತ್ತು, ಗೌನ್ಸ್ ಆಗಿರ್ಬೋದು, ಪ್ರತಿಯೊಂದು ಸಖತ್ತು ರಿಚೆಸ್ಟ್ ಡ್ರೆಸ್ ಅಂತಲೇ ಹೇಳ್ಬೋದು. ತುಂಬ ಚೆಂದ ಇತ್ತು. ಇವನ್ ಅಷ್ಟೇ ಫಾರ್ಮಲಾಗಿ ಡೆಕೋರೇಟ್ ಮಾಡಿದರು, ತುಂಬ ಇಷ್ಟ ಆಯಿತು.
ನೀವಿಲ್ಲಿ ನೋಡ್ತಾ ಇದ್ದೀರಾ ಒಂದು ಏನು ಸ್ಕ್ರೀನಲ್ಲಿ ತೋರಿಸುವಂಥದ್ದಾಗಿರ್ಬೋದು ಪ್ರತಿಯೊಂದು ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ಯಬ್ಬಾ! ನೀವೇ ನೋಡಿದ್ರಲ್ಲ ಎಷ್ಟು ದೊಡ್ಡ ಇದೆ ಅಂತ. ಇನ್ನು ಮೇಲ್ಗಡೆಯಿಂದ ನೋಡ್ತಾ ಹೋದರೆ ಇದ್ರ ಟೋಟಲ್ ಒಂದು ಹೊರಗಡೆ ಒಂದು ವ್ಯೂವೇ ಅಲ್ಟಿಮೇಟ್ ಅಂತ ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಕೆಳಗಡೆ ನೋಡಿದಾಗ ಹೇಗಿದೆ, ಮೇಲ್ಗಡೆ ನೋಡಿದಾಗ ಹೇಗಿದೆ ಅಂತ. ಸಕ್ಕತ್ತಾಗಿತ್ತು ಕಣ್ರಿ ನಿಜವಾಗ್ಲೂ. ಒಮ್ಮೆ ಬನ್ನಿ, ಎಂಜಾಯ್ ಮಾಡಿ. ನಾನು ತಗೊಳ್ಳಿ ಏನು ಪರ್ಚೇಸ್ ಮಾಡಿ ಅಂತ ನಾನೇನು ಹೇಳೋದಿಲ್ಲ. ಯಾಕಂದರೆ ಪರ್ಚೇಸ್ ಮಾಡೋದು ಅಂದರೆ ನಮ್ಮ ಹತ್ರ ಏನು ಆ ಥರ ಅನುಕೂಲ ಇದ್ದರೆ ಪರ್ಚೇಸ್ ಮಾಡ್ಬೋದು. ಬಟ್ ಇರಲಿ, ನಾವು ನೋಡಿ ಖುಷಿ ಪಡಬೇಕು. ನನ್ನ ಪ್ರಕಾರ ನೋಡೋದ್ರಲ್ಲಿರೋ ಖುಷಿ ತೊಗೊಳೋದ್ರೊಳಗೆ ಕೆಲವೊಮ್ಮೆ ಇರಲ್ಲ ಅಂತೆ. ನೀವೀಗ ನೋಡಿ, ಒಂದು ಚಿನ್ನದ ಅಂಗಡಿಗೆ ಹೋಗ್ತೀರಾ, ನೀವೇನೋ ಸಣ್ಣ ಇಯರಿಂಗ್ ತೊಗೊಳಕ್ಕೆ ಹೋಗ್ತೀರಾ. ಬಟ್ ಅದೇ ನೀವೀಗ ಸ್ವಲ್ಪ ನಿಮ್ಮ ಹತ್ರ ದುಡ್ಡು ಕೂಡಿಟ್ಕೊಂಡಿದ್ದೀರಾ, ಅದೆಲ್ಲ ಆದರೂ ಕೂಡ ನೀವು ಅದೇ ಕ್ಯೂ ಅಲ್ಲೇನ ಅವಾಗ ತೊಗೊಳಕ್ಕೆ ಹೋದರೂ ಅಷ್ಟು ವ್ಯಾಲ್ಯೂ ಸಿಗಲ್ಲ. ಬಟ್ ನಿಮ್ಮ ಹತ್ರ ದುಡ್ಡಿರಲ್ಲ, ಆಗ ನೋಡಿದಾಗ ಒಂಥರ ಖುಷಿ ಸಿಗುತ್ತೆ. ಅದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ. ನಾನಂತೂ ಅದರಿಂದನೇ ಎಂಜಾಯ್ ಮಾಡ್ತೀನಿ. ಇನ್ನು ಇವಾಗ ನಿಮಗೆ ತೋರಿಸ್ತಿರೋದು ಪ್ಲೇಯಿಂಗ್ ಏರಿಯಾ. ಇಲ್ಲಂತೂ ಕಾರ್ಡ್ ಮಾಡ್ಕೊಂಡ್ರೆ ಮಸ್ತ್, ಮಕ್ಕಳಿಗಂತೂ ಸಾಕಾದ ಗೇಮ್ಸ್ ಇದೆ ಕಣ್ರಿ. ಸುಮಾರಷ್ಟು ರೀಲ್ಸಲ್ಲೆಲ್ಲ ನೋಡಿದ್ನಾ ಆ ಥರ ಗೊಂಬೆ ಎತ್ತೋದು, ಆ ಥರದ್ದೆಲ್ಲ ಗೇಮ್ಸ್ ಇದ್ದಿದ್ವು. ಬಟ್ ನೋಡಿದಾಗ ಒಂಥರ ಖುಷಿ ಆಗ್ತಿತ್ತು, ನಾನು ಆಟ ಆಡಬೇಕಿತ್ತು ಅನ್ಸುತ್ತೆ. ಆಮೇಲೆ ಮತ್ತೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಮ್ಮ ಜಾತ್ರೆ ಹೆಂಗಿದ್ರು ಈ ವರ್ಷ ಎಲ್ಲ ನೆಕ್ಸ್ಟ್ ವರ್ಷ ಬಂದೇ ಬರುತ್ತೆ, ಆವಾಗ ಮತ್ತೆ ಆಡಿದ್ರೆ ಆಯಿತು ಅಂತ ಅಂದ್ಕೊಂಡು ಸುಮ್ಮನಾದೆ. ಇನ್ನು ಇಲ್ಲಿ ನೋಡ್ತಾ ಇದ್ದೀರಾ ಫುಲ್ ಕಲರ್ಫುಲ್ ಆಗಿತ್ತು. ತುಂಬ ಜನ ಆಟ ಆಡ್ತಾಯಿದ್ರು, ಸಿಕ್ಕಾಪಟ್ಟೆ ಜನ ಮಸ್ತ್ ಮಜಾ ಮಾಡ್ತಾಯಿದ್ರು. ಅವ್ರು ಮಸ್ತ್ ಮಜಾ ಮಾಡ್ತಿರೋದನ್ನೆಲ್ಲ ಒಂದು 5 ನಿಮಿಷ ನೋಡ್ಕೊಂಡು ನಾನು ಮಸ್ತ್ ಮಜಾ ಮಾಡಿದೆ. ಗೇಮಿಂಗಿಂದೆಲ್ಲ ಅಡ್ಡಿಲ್ಲ, ಸ್ವಲ್ಪ ಪ್ರೈಸ್ ಎಲ್ಲ ಚೆನ್ನಾಗಿತ್ತು. ಸೊ ಕೊಡ್ಬೋದಿತ್ತು ಕೆಲವೊಂದಕ್ಕೆ, ಮಸ್ತಿತ್ತು. ಇನ್ನು ಸುಮಾರಷ್ಟು ನೀವೇನು ಡೈಲಿ ಇದ್ರೊಳಗೆ ನೋಡ್ತಿರಲ್ಲ ಆ ಥರ ಗೇಮ್ಸ್ ಎಲ್ಲ ಇದ್ವು, ಚೆನ್ನಾಗಿತ್ತು. ಇನ್ನು ಇಲ್ಲೆಲ್ಲ ನೀವು ನೋಡ್ತಾ ಇದ್ರಲ್ಲ ಫುಡ್ ಕೋರ್ಟು, ಗೊತ್ತಿತ್ತು ಕಣ್ರಿ. ನನಗೂ ಏನು ಒಂದು ಪಿಜ್ಜಾ ತಿನ್ನಬೇಕಂತ ಆಸೆ ಇತ್ತು, ಮತ್ತು ಸುಮ್ಮನೆ ಬೇಡ ಅಂತ ವಾಪಸ್ ಬಂದೆ. ನೋಡಿದ್ರಲ್ಲ ಹೇಗಿತ್ತು ಮಾಲ್ ಆಫ್ ಏಷ್ಯಾ ಅಂತ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಒಂದು ಸಪೋರ್ಟ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ, ನಿಮ್ಮ ಒಂದು ಲೈಕ್ ನನಗೆ ತುಂಬ ಹೆಲ್ಪ್ಫುಲ್ಲು, ತುಂಬ ಒಂದು ಖುಷಿ ಕೊಡುತ್ತೆ. ಯಾಕಂತ ಹೇಳಿದ್ರೆ ಇಷ್ಟು ಕಷ್ಟಪಟ್ಟು ಏನು ಗೊತ್ತಾ, ಒಂದಿನ ಸಿರ್ಸಿಗೆ ಬಂದು 2 ದಿನಕ್ಕೋಸ್ಕರ ಬೆಂಗಳೂರಿಗೆ ಹೋಗಿ ವಿಡಿಯೋ ಮಾಡಿಕೊಂಡು ಬಂದಿದ್ದೇನೆ. ಸೊ ಇದನ್ನೆಲ್ಲ ನೋಡಿದಾಗ ತುಂಬ ಕಷ್ಟಕ್ಕೆ ಏನು ಪ್ರತ್ಯುಪಕಾರ ಅಂತ ಸಿಗತ್ತೆ. ನೀವೆಲ್ಲ ನೋಡಿ ನನಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಕೊಟ್ಟಾಗ ಮಾತ್ರ. ಹಾಗಾಗಿ ಆದಷ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನೀವು ಮುಂಚೆ ಬಂದಿದ್ರ ಮಾಲ್ ಆಫ್ ಏಷ್ಯಾಗೆ ತಮ್ಮ ಕಮೆಂಟ್ ಹಾಕೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇಲ್ಲೂ ನೋಡ್ತಾ ಇದ್ದೀರಲ್ಲ ಇಲ್ಲಿ ಹೇಗಿದೆ ಅಂತ ಹೇಳ್ಕೊಂಡು ಸಕ್ಕತ್ತಿದೆ ಕಣ್ರಿ. ಅದರೊಳಗೂ ನೀವು ಈವ್ನಿಂಗ್ ಬಂದಾಗ ಇನ್ನೂ ಅಲ್ಟಿಮೇಟ್ ವ್ಯೂಸ್ ಸಿಗುತ್ತೆ ಅನ್ಕೋತೀನಿ. ಬಟ್ ನಾನು ಅಷ್ಟರೊಳಗೆ ಹೋಗಬೇಕಾಯಿತು, ಇನ್ನೊಂದು ಎಕ್ಸ್ಪ್ಲೋರ್ ಮಾಡಬೇಕಿತ್ತು ಜಾಗನ. ಹಾಗಾಗಿ ಗೊತ್ತಿದೆ ಅಲ್ಲ, ಯೂಟ್ಯೂಬರ್ಸಿನ ಕತೆ ಏನಂತ ಹೇಳಿದ್ರೆ ನಾವು ಎಕ್ಸ್ಪ್ಲೋರ್ ಮಾಡಬೇಕು, ನಮ್ಮಿಂದ ಜನ ನೋಡಬೇಕು, ಜನದಿಂದ ನಾವು ಒಂದು ಖುಷಿ ತೊಗೋಬೇಕು ಅನ್ನೋದು ಒಂದೇ ಆಸೆ. ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡಿ ನಿಮ್ಗೆಲ್ಲರಿಗೂ ಖುಷಿ ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಒಂದು ಸಪೋರ್ಟ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ, ಇವಾಗ ನೋಡ್ತಾ ಇದ್ರೆ ಈವ್ನಿಂಗ್ ಆಯಿತು. ಸಂಜೆ ಹೊತ್ತಲ್ಲಿ ಯಾವ ಥರ ಜನ ಅಂತ, ಇನ್ನು ನಾನು ಹೇಳ್ತಿರೋಂಥ ಮಿಣಕ್ ಅಂತ ಆಡ್ತಿರೋಂಥ ಒಂದು ಕಾರಂಜಿ ಇಲ್ಲಿ ನೀವು ನೋಡ್ತಾ ಇರೋವಂಥದ್ದು ಸಖತ್ತಾಗಿತ್ತು ಅಂತ ಹೇಳ್ತಾ ಟಾಟಾ ಬಾಯ್, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.